ನಮಸ್ಕಾರ ಸ್ನೇಹಿತರೆ. ಒಳ ಮೀಸಲಾತಿ ಮತ್ತೆ ವಿಳಂಬದ ಸಾಧ್ಯತೆ. ಒಳ ಮೀಸಲಾತಿಯ ಸಚಿವ ಸಂಪುಟದ ಚರ್ಚೆ ಮತ್ತೆ ಮುಂದೂಡಲ್ಪಟ್ಟಿದೆ. ಹಾಗಾದರೆ ಒಳ ಮೀಸಲಾತಿ ಅತಿ ಶೀಘ್ರಗತಿಯಲ್ಲಿ ಜಾರಿ ಆಗುವುದಿಲ್ಲ ಅಂದರೆ ಅದು ಸಾಧ್ಯವಿಲ್ಲ. ಏಕೆಂದರೆ ಮತ್ತೆ ಇವತ್ತಿನ ಚರ್ಚೆ ಏನು ಮಾಡಲಾಗಿತ್ತು ಅಂದರೆ ಮುಂದೂಡಲಾಗಿದೆ ಅಂತಕ್ಕಂಥದ್ದು. ಇವತ್ತು ಅಂದರೆ 7/8/2025 ಒಳ ಮೀಸಲಾತಿಯ ಸಂಬಂಧಪಟ್ಟಂತೆ ಸಚಿವ ಸಂಪುಟದಲ್ಲಿ ಸಭೆ ಇದ್ದು ಆ ಸಭೆಗೆ ಮತ್ತೆ ಅದನ್ನು ಮುಂದೂಡುವುದರ ಮೂಲಕ ವಿಶೇಷ ಸಚಿವ ಸಂಪುಟದ ಸಭೆಯನ್ನು ನಿಗದಿ ಮಾಡಿದ್ದೀವಿ ಅಂತೇಳಿ ಸಚಿವ ಪಾಟೀಲ್ ರವರು ಏನು ಮಾಡಿದ್ದಾರೆ ಅಂದರೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಏನಿದು ಒಳ ಮೀಸಲಾತಿ ಏಕೆ ವಿಳಂಬವಾಗ್ತಿದೆ ಅಂತಕ್ಕಂಥದ್ರ ಬಗ್ಗೆ ನೋಡೋಣ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ಇಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಲಾಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಆಯೋಜಿಸಲಾಗುತ್ತದೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಆಗಸ್ಟ್ 16ರಂದು ಇಲ್ಲಿ ನೋಡಬಹುದು, ಆಗಸ್ಟ್ 16ರಂದು ವಿಶೇಷ ಸಭೆ ಇದ್ದು ಅಂದಿನ ಸಚಿವ ಸಂಪುಟ ಸಭೆಯ ನಂತರ ಅಂದರೆ ಇಂದಿನ ಸಚಿವ ಸಂಪುಟದ ಸಭೆಯ ನಂತರ ಮಾತನಾಡಿದ ಅವರು, ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕಸದಸ್ಯ ಆಯೋಗ ಸಲ್ಲಿಸಿರುವ ವರದಿಯ ಶಿಫಾರಸು ಜಾರಿ ವಿಚಾರವನ್ನು ಮುಂದೂಡಲಾಗಿದೆ ಅಂತಕ್ಕಂಥದ್ದು. ನೋಡಿ, ಇವತ್ತು ಇದ್ದಂಥ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಒಳ ಮೀಸಲಾತಿ ಜಾರಿ ಕುರಿತಂತೆ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಇದನ್ನು ಮತ್ತೆ ಏನು ಮಾಡಲಾಗಿದೆ ಅಂದರೆ ಆಗಸ್ಟ್ 16ಕ್ಕೆ ಮುಂದೂಡಲಾಗಿದೆ ಅಂತಕ್ಕಂಥದ್ದು. ಅಂದು ವಿಶೇಷ ಸಭೆಯನ್ನು ಕರೆಯುವುದರ ಮೂಲಕ ಅಲ್ಲಿ ಚರ್ಚೆ ಮಾಡ್ತೀವಿ ಅಂತೇಳಿ ಏನು ಮಾಡಲಾಗಿದೆ ತಿಳಿಸಲಾಗಿದೆ ಅಂತಕ್ಕಂಥದ್ದು. ಹೀಗಾಗಿ ಆಗಸ್ಟ್ 16ರಂದು ವಿಶೇಷ ಸಭೆ ಇದ್ದು ಹಾಗಾಗಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಮಾಡಲಾಗುತ್ತಿದೆ. ಇನ್ನು ಈ ಸಭೆಯಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಚರ್ಚೆ ಮಾಡಿ ನಿರ್ಧಾರ ಮಾಡಲಾಗುತ್ತದೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು ಅಂತಕ್ಕಂಥದ್ದು. ಸಚಿವರಿಗೆ ವರದಿ ಪ್ರತಿ ನೀಡಿದ ಸಿ.ಎಂ ಅಂತಕ್ಕಂಥದ್ದು. ಸಿ.ಎಂ ರವರು ಇವತ್ತು ಸಚಿವರಿಗೆ ವರದಿ ಪ್ರತಿಯನ್ನು ನೀಡಿದ್ದಾರೆ. ಇನ್ನು ಈಗಾಗಲೇ ನಾಗಮೋಹನ ದಾಸ್ ರವರು 6 ಶಿಫಾರಸುಗಳನ್ನು ಒಳಗೊಂಡಂತೆ ಸುಮಾರು 1765 ಪುಟಗಳ ವರದಿಯನ್ನು ಸಿ.ಎಂ ಅವರಿಗೆ ಕಳೆದ ಸೋಮವಾರ ಸಲ್ಲಿಕೆ ಮಾಡಿದ್ದರು. ಈ ವರದಿಯನ್ನು ಇಂದು ಸಿ.ಎಂ ಎಲ್ಲ ಸಚಿವರಿಗೆ 1765 ಪುಟಗಳು ಏನಿದಾವಲ್ಲ ಆ ಎಲ್ಲವನ್ನು ಏನು ಮಾಡಿದ್ದಾರೆ ಅಂದರೆ ಸಿ.ಎಂ ರವರು ಇವತ್ತು ಎಲ್ಲ ಸಚಿವರಿಗೆ ನೀಡಿದ್ದಾರೆ ಅಂತಕ್ಕಂಥದ್ದು. ವರದಿಯನ್ನು ಚೆನ್ನಾಗಿ ಓದಿಕೊಂಡು ಬರಬೇಕು ಎಂದು ಸಿ.ಎಂ ಸೂಚನೆ ನೀಡಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಈ ಒಳ ಮೀಸಲಾತಿ ವರದಿಯನ್ನು ನಾಗಮೋಹನ್ ದಾಸ್ ರವರು ಸಿ.ಎಂ ರವರಿಗೆ ಸಲ್ಲಿಸಿದಾರಲ್ಲ, ಆ 1765 ಪುಟಗಳ ವರದಿಯನ್ನು ಪ್ರತಿಯೊಬ್ಬ ಸಚಿವರಿಗೂ ಕೂಡ ಸಿ.ಎಂ ರವರು ನೀಡಿದ್ದಾರೆ. ಅದನ್ನು ಚೆನ್ನಾಗಿ ಓದಿಕೊಂಡು ಮುಂದಿನ ಏನು ಆಗಸ್ಟ್ 16ರಂದು ವಿಶೇಷ ಸಚಿವ ಸಂಪುಟ ಸಭೆ ಇದೆಯಲ್ಲ ಅಲ್ಲಿ ಬರಬೇಕಂತೇಳಿ ಅಲ್ಲಿ ಆ ಆಗಸ್ಟ್ 16ರಂದು ಏನು ಮಾಡಲಾಗ್ತದೆ ಅಂದ್ರೆ ಅದನ್ನು ಜಾರಿಗೊಳಿಸ್ತಕ್ಕಂಥ ಅದರಲ್ಲಿ ಯಾವ್ಯಾವ ಅಂಶಗಳಿರಬೇಕು ಏನೇನಂತೇಳಿ ತೀರ್ಮಾನವನ್ನು ಮಾಡಲಾಗ್ತದೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಹಾಗಾಗಿ ಇದು ಒಂದು ಪ್ರಮುಖವಾದಂಥ ಮಾಹಿತಿ. ಹಾಗಾಗಿ ಮತ್ತೆ ನಾವು ಇವತ್ತೇ ಅಂದರೆ 7ನೇ ತಾರೀಕು ಸಚಿವ ಸಂಪುಟದಲ್ಲಿ ಏನು ಚರ್ಚೆ ಇತ್ತಲ್ಲ ಇವತ್ತೇ ನಾವು ಅದು ಅಂತಿಮವಾಗ್ತದ, ಮುಂದೆ ಅದನ್ನು ಮಂಡನೆ ಆಗ್ತದ ಅಂತಕ್ಕಂಥ ಒಂದು ಕಾತುರದಲ್ಲಿದ್ದೀವಿ. ಆದರೆ ಮತ್ತೆ ಸಿ.ಎಂ ರವರು ಸರ್ಕಾರ ಏನು ಮಾಡಿದೆ ಅಂದ್ರೆ ಈ ಒಳ ಮೀಸಲಾತಿ ವರದಿಯನ್ನು ಜಾರಿಗೊಳಿಸ್ತಕ್ಕಂಥದ ಒಂದು ವಿಚಾರದಲ್ಲಿ ಮತ್ತೆ ವಿಳಂಬ ನೀತಿಯನ್ನು ಅನುಸರಿಸಿದೆ ಅಂತಕ್ಕಂಥದ್ದು. ಮತ್ತೆ ಈ ಒಳ ಮೀಸಲಾತಿ ವಿಳಂಬವಾದರೆ ಮತ್ತೆ ನೋಟಿಫಿಕೇಷನ್ಗಳು ಕೂಡ ಏನಾಗ್ತಾವೆ ಅಂದ್ರೆ ವಿಳಂಬವಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇದು ಆಗಸ್ಟ್ 16ಕ್ಕೆ ಸಚಿವ ಸಂಪುಟದಲ್ಲಿ ಮತ್ತೆ ಚರ್ಚೆಯಾಗಿ ಅಲ್ಲೇನಾದರೂ ಅದು ಅನುಮೋದನೆ ಪಡಿತಂದ್ರೆ ಮತ್ತದು ಅಧಿವೇಶನದಲ್ಲಿ ಮಂಡನೆಯಾಗಿ ಎರಡೂ ಸದನಗಳ ಒಪ್ಪಿಗೆ ಪಡೆದು ರಾಜ್ಯಪಾಲರ ಬಳಿಗೆ ಹೋಗಿ ಅವರು ಒಪ್ಪಿಗೆ ನೀಡಿದ ನಂತರ ಗೆಜೆಟ್ನಲ್ಲಿ ಏನು ಮಾಡಬೇಕಾಗ್ತದೆ ಪ್ರಕಟಿಸಬೇಕಾಗ್ತದೆ. ಹೀಗಾಗಿ ಇನ್ನೂ ಒಂದು ಸ್ವಲ್ಪ ದಿವಸ ಇದು ವಿಳಂಬವಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಇದು ಒಂದು ಪ್ರಮುಖ